ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರ ರಚನೆ ವಿಜಯ್ಗೆ ಈಗ ಕಸರತ್ತು ಮಾಡೋ ಹಾಗೆ ಮಾಡಿದೆ. 118 ಶಾಸಕರ ಸಹಿತನಿ ಆಮೇಲೆ ನೋಡೋಣ ಅಂತ ಗವರ್ನರ್ ಹೇಳಿದ್ದಾರೆ. ಈಗಾಗಲೇ ಟಿವಿಗೆ ಅಭೂತಪೂರ್ವವಾದಂಥ ಯಶಸ್ಸನ್ನು ಪಡೆದುಕೊಂಡಿದೆ. ಆದರೆ ಇನ್ನೂ 10 ಸೀಟುಗಳ ಕೊರತೆ ಉಂಟಾಗಿದೆ. ಈ ಸಂದರ್ಭದಲ್ಲಿ 118 ಶಾಸಕರನ್ನು ಕರೆತಂದ ನಂತರವಷ್ಟೇ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸರ್ಕಾರ ರಚನೆಯ ಪ್ರಯತ್ನವನ್ನು ಮಾಡುತ್ತಿರುವಂತಹ ಜೋಸೆಫ್ ವಿಜಯ್ಗೆ ಮತ್ತೆ ನಿರಾಸೆ. ಟಿವಿಕೆ ಮುಖ್ಯಸ್ಥರಿಗೆ ಗವರ್ನರ್ ಅರ್ಲೇಕರ್ ಕೊಟ್ಟಿರುವಂತಹ ಸೂಚನೆ ಇದು. ಬೆಳಗ್ಗೆ 2ನೇ ಬಾರಿಗೆ ಭೇಟಿಯಾಗಿದ್ದಾರೆ ಗವರ್ನರ್ ಅವರನ್ನ ವಿಜಯ್. 118 ಸ್ಥಾನಗಳ ಸಂಖ್ಯಾಬಲಕ್ಕಾಗಿ ವಿಜಯ್ ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಕಾಂಗ್ರೆಸ್ ಬೆಂಬಲ ಇದ್ರೂ ಕೂಡ 5 ಶಾಸಕರ ಕೊರತೆ ಉಂಟಾಗಿದೆ. ಆ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ರಾಜ್ಯಪಾಲರು ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ, ಇದು ಬಹಳ ಮುಖ್ಯ ಆಗುತ್ತೆ. ಸರ್ಕಾರ ರಚನೆ ಮಾಡಲೇಬೇಕು. ಅಭೂತಪೂರ್ವವಾದಂಥ ಯಶಸ್ಸನ್ನು ಟಿವಿಕೆ ಮಾಡಿದೆ. ಈ ಸಂದರ್ಭದಲ್ಲಿ ಸರ್ಕಾರ ರಚನೆ ಆಗಬೇಕು ಅನ್ನೋದಾದರೆ 118 ಸ್ಥಾನಗಳನ್ನು ಪಡೆದುಕೊಳ್ಳಲೇಬೇಕು, ಅಥವಾ 118 ಶಾಸಕರ ಬೆಂಬಲ ಅನ್ನೋದು ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇರುವಂತಹ ಸಂವಿಧಾನಾತ್ಮಕ ಕಾನೂನುಗಳನ್ನು ಬ್ರೇಕ್ ಮಾಡೋದಕ್ಕೆ ಅಸಾಧ್ಯ. ಬೆಂಬಲವನ್ನು ಶಾಸಕರು ಸೂಚಿಸಬೇಕಾಗತ್ತೆ. ಹಾಗಾದರೆ ವಿಜಯ್ ಮುಂದಿನ ದಾರಿ ಏನು? ಈಗಾಗಲೇ ಕಾಂಗ್ರೆಸ್ನ ಬೆಂಬಲ ಇದ್ದರೂ ಕೂಡ ಇನ್ನೂ 5 ಸ್ಥಾನಗಳ ಕೊರತೆ ಇರುವುದರಿಂದಾಗಿ ಯಾವ ರೀತಿ ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಹೌದು ನೋಡಿ, ಸ್ವತಂತ್ರವಾಗಿ ಸರ್ಕಾರ ರಚಿಸುವುದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಟಿವಿಕೆ ಇತರ ಪಕ್ಷಗಳ ಬೆಂಬಲವನ್ನು ಪಡಿಬೇಕಾಗತ್ತೆ. ಡಿಎಂಕೆ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ನ 5 ಸ್ಥಾನಗಳಿದ್ದಾವೆ, ಅದು ಲಭ್ಯವಾಗಿದೆ. ಈಗಾಗಲೇ 2 ಕಮ್ಯುನಿಸ್ಟ್ ಪಕ್ಷಗಳು ತಲಾ 2 ಸ್ಥಾನಗಳನ್ನು ಪಡೆದುಕೊಂಡಿದ್ದಾವೆ. ಒಟ್ಟು 4 ಸ್ಥಾನಗಳು. ಆ ಬೆಂಬಲ ಏನಾದರೂ ಲಭ್ಯವಾಗುತ್ತಾ ಕಾದು ನೋಡಬೇಕು. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ 2 ಸ್ಥಾನಗಳನ್ನು ಪಡೆದುಕೊಂಡಿದೆ. ಅದೇನಾದರೂ ಬೆಂಬಲವನ್ನು ಸೂಚಿಸ್ಬೋದಾ ನೋಡಬೇಕು. ಹಾಗಾಗಿ ಒಂದಷ್ಟು ಕುತೂಹಲ ಇದೆ, ಯಾವ ರೀತಿ ಒಂದು ಬೆಳವಣಿಗೆಗಳು ನಡೆಯಬಹುದು ಅಂತ. ರಾಜ್ಯಪಾಲರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಮುಂದಿನ ಹಾದಿ ಏನು ಅಂತ. ಬಹುಮತ ಸಿಗದೆ ಹೋದರೆ ಏನಾಗುತ್ತೆ? ಈ ಪ್ರಶ್ನೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ವಿಜಯ್ ಪಕ್ಷ ಬಹುಮತ ಸಾಬೀತುಪಡಿಸೋದಕ್ಕೆ ವಿಫಲವಾದರೆ ರಾಜ್ಯಪಾಲರು ಮುಂದಿನ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವಂತಹ ಡಿಎಂಕೆಯನ್ನು ಸರ್ಕಾರ ರಚಿಸೋದಕ್ಕೆ ಆಹ್ವಾನ ಮಾಡ್ತಾರೆ. ಅವರು ಕೂಡ ಬಹುಮತವನ್ನು ಸಾಬೀತುಪಡಿಸಬೇಕಾಗತ್ತೆ. ಸಾಬೀತುಪಡಿಸೋದಕ್ಕೆ ವಿಫಲ ಆದರೆ ತಮಿಳುನಾಡಿನಲ್ಲಿ ರಾಜ್ಯಪಾಲರ ಆಳ್ವಿಕೆ ಬಂದುಬಿಡತ್ತೆ. ಮುಂದಿನ 6 ತಿಂಗಳ ಒಳಗೆ ಮತ್ತೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಂಥ ಅಡಕತ್ರಿಯಲ್ಲಿ ಟಿವಿಕೆ ಸಿಕ್ಕಾಕೊಂಡಿದೆ ಅಂತ ಹೇಳಿ. ನೋಡಿ, 118 ಶಾಸಕರನ್ನು ಕರೆತರಲೇಬೇಕು. 118 ಶಾಸಕರ ಬೆಂಬಲ ಅನ್ನೋದಿದ್ದರೆ ಸರ್ಕಾರ ರಚನೆ ಅನ್ನೋದು ಸಾಧ್ಯವಾಗುತ್ತೆ. ಅದನ್ನೇ ಈಗ ರಾಜ್ಯಪಾಲರು ಹೇಳಿರುವಂಥದ್ದು. ಆಗ ಟಿವಿಗೆ 118 ಶಾಸಕರ ಸಹಿಯನ್ನು ಹೊಂದಿರುವಂತಹ ಪತ್ರವನ್ನು ರಾಜ್ಯಪಾಲರಿಗೆ ಒಪ್ಪಿಸಿದ ನಂತರದ ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಅವಕಾಶ ಸಿಗುತ್ತೆ. ಈಗ ಅದು ಸಾಧ್ಯವೇ ಆಗಲಿಲ್ಲ ಅಂದ ಸಂದರ್ಭದಲ್ಲಿ ಏನಾಗುತ್ತೆ ಮುಂದೆ? ಸಹಜವಾಗಿ ನಿಮಗೆ ಕುತೂಹಲ ಇರುತ್ತೆ. ರಾಜ್ಯಪಾಲರು ಟಿವಿಕೆ ನಂತರದ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಡಿಎಂಕೆ, ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ನೀವು ಬಹುಮತವನ್ನು ಸಾಬೀತುಪಡಿಸಿ 118 ಶಾಸಕರ ಬೆಂಬಲವನ್ನು ಸೂಚಿಸಿ ನಿಮಗೆ ಅವಕಾಶ ಇದೆ ಅಂತ. ಅವ್ರಿಗೂ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಮುಂದೇನಾಗುತ್ತೆ? ತಮಿಳುನಾಡಿನಲ್ಲಿ ರಾಜ್ಯಪಾಲರ ಆಳ್ವಿಕೆ ಬರುತ್ತೆ ಅಂತ ಒಂದು ಸಿಚುವೇಶನ್ ಇದೆ. ಇದರ ನಡುವೆ AIADMKಯ ನಿಲುವೇನಾಗಿದೆ, ಇದನ್ನು ನಾವು ಗಮನಿಸಬೇಕಾಗತ್ತೆ. ನೋಡಿ, ಇಲ್ಲಿ AIADMKಯಲ್ಲಿ ಒಂದಷ್ಟು ಜನ ಅಥವಾ ಶಾಸಕರು ಟಿವಿಕೆಗೆ ಬೆಂಬಲ ಕೊಡೋಣ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಎಡಪ್ಪಾಡಿ ಪಳನಿಸ್ವಾಮಿ ಈಗಾಗಲೇ ಏನು ಹೇಳಿದ್ದಾರೆ? ನೋ, ಇಟ್ ಈಸ್ ನಾಟ್ ಪಾಸಿಬಲ್, ಖಂಡಿತವಾಗ್ಲೂ ನಾವು ಬೆಂಬಲವನ್ನು ಸೂಚಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ತಮ್ಮ ಶಾಸಕರನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ರೆಸಾರ್ಟ್ ರಾಜಕೀಯ AIDMK ಕಡೆಯಿಂದ ಕೂಡ ನಡೀತಾ ಇದೆ. ಸೊ ಇಂಥ ಒಂದು ಸಂದಿಗ್ಧತೆ, ಅತಂತ್ರ ಸ್ಥಿತಿ ತಮಿಳುನಾಡಿನಲ್ಲಿ ನಿರ್ಮಾಣವಾಗಿದೆ. ಸೊ ಹಾಗಾಗಿ ಮುಂದಿನ ನಡೆ ಏನಾಗಿರಬಹುದು ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಟಿವಿಕೆ ಪಕ್ಷದ ಬೆಂಬಲ ನೀಡುವುದಿಲ್ಲವೆಂದು AIDMK ಈಗಾಗಲೇ ಹೇಳಿರೋದ್ರಿಂದಾಗಿ, ಅಂದರೆ ಟಿವಿಕೆ ಸರ್ಕಾರ ರಚನೆಗೆ ತನ್ನದೇ ಆದಂಥ ಕಸರತ್ತನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ AIDMK ತನ್ನ ನಿಲುವನ್ನು ಈಗಾಗಲೇ ಸ್ಪಷ್ಟಪಡಿಸಿದೆ. ಈಗ
ರಾಜ್ಯಪಾಲರ ಭೇಟಿಗೆ ಎಡಪ್ಪಾಡಿ ಪಳನಿಸ್ವಾಮಿ ಕೂಡ ಸಮಯವನ್ನು ಕೇಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗವರ್ನರ್ ಭೇಟಿ ಆಗ್ತಾರೆ. 25 ಶಾಸಕರನ್ನು AIADMK ಈಗಾಗಲೇ ರೆಸಾರ್ಟಿಗೆ ಕಳಿಸಿದೆ. ಕಾರಣ ತನ್ನ ಶಾಸಕರನ್ನು ಉಳಿಸ್ಕೊಳ್ಳೋದಕ್ಕೆ. ಹಾಗಾಗಿ ನಿಮಗೊಂದು ಸ್ಪಷ್ಟತೆ ಏನು ಸಿಗ್ತಾ ಇದೆ ಅಂತ ಹೇಳಿದ್ರೆ AIADMKಲಿ ಬಣಗಳಾಗಿದ್ದಾವೆ. ಸೊ ಒಂದಷ್ಟು ಜನ TVKಗೆ ಬೆಂಬಲವನ್ನು ಸೂಚಿಸೋಣ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ಬೇಡ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ AIADMK ತನ್ನ ಶಾಸಕರನ್ನು AIADMKಯಲ್ಲೇ ಉಳಿಸ್ಕೋಬೇಕು. TVKಗೆ ಬೆಂಬಲ ಸೂಚಿಸದ ನಿರ್ಧಾರವನ್ನು ತೆಗೆದುಕೊಂಡಿರುವುದರಿಂದಾಗಿ ಆ ನಿರ್ಧಾರಕ್ಕೆ ಬದ್ಧರಾಗಿರಬೇಕು. ಆ ನಿಟ್ಟಿನಲ್ಲಿ ರೆಸಾರ್ಟ್ ರಾಜಕೀಯ ಅನ್ನೋದು ಆರಂಭ ಆಗಿದೆ. AIADMK ನಿಲುವಾದರೂ ಏನು, ಇದು ಇಲ್ಲಿ ಸ್ಪಷ್ಟಪಡಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅಭೂತಪೂರ್ವವಾದಂಥ ಯಶಸ್ಸನ್ನು ಪಡೆದುಕೊಂಡಿರುವಂಥ TVK ಸರ್ಕಾರ ರಚನೆ ಮಾಡಬಾರ್ದು ಅನ್ನೋದೇ ಹಾಗಾದರೆ AIADMK ಅಜೆಂಡಾನ? ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಇನ್ನೇನು ಸ್ಪಷ್ಟ ಉತ್ತರ ಕೂಡ ಲಭ್ಯವಾಗುತ್ತೆ. ಯಾಕಂದರೆ ಪಳನಿಸ್ವಾಮಿ ರಾಜ್ಯಪಾಲರನ್ನು ಯಾವ ಕಾರಣಕ್ಕೆ ಭೇಟಿ ಆಗ್ತಿದ್ದಾರೆ, ಯಾವ ರೀತಿಯ ಮಾತುಕತೆ ನಡೆಯುತ್ತೆ, ಇದು ಒಂದು ರೀತಿ ಕುತೂಹಲವನ್ನು ಹುಟ್ಟುಹಾಕಿದೆ. ಈಗ 108 ಸ್ಥಾನಗಳನ್ನು ಪಡ್ಕೊಂಡ್ರೂ ಕೂಡ TVK ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಅಡಕತ್ರಿಯಲ್ಲಿ ಸಿಕ್ಕಿದಂತಹ ಸನ್ನಿವೇಶ ಎದುರಾಗಿದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬೆಂಬಲ ಇದ್ದರೂ ಕೂಡ ಸರ್ಕಾರ ರಚನೆಗೆ ಇನ್ನೂ 5 ಸ್ಥಾನಗಳು ಬೇಕಾಗಿದೆ. ಹಾಗಾಗಿ ಆ 5 ಶಾಸಕರು ಯಾರು, 5 ಶಾಸಕರ ಬೆಂಬಲ ಯಾವ ಕಡೆಯಿಂದ ಸಿಗುತ್ತೆ, ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಇಲ್ವಾ, ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಬಟ್ ಈಗಾಗಲೇ ನಿನ್ನೆ 2 ವಾರಗಳ ಕಾಲಾವಕಾಶವನ್ನು ವಿಜಯ್ ಪಡ್ಕೊಂಡು ಬಂದಿದ್ದಾರೆ. ಸೊ ಆ ಕಾಲಾವಕಾಶ ಮುಗಿದ ನಂತರ ರಾಜ್ಯಪಾಲರು ತಮ್ಮ ನಿರ್ಧಾರವನ್ನು ಅನೌನ್ಸ್ ಮಾಡಲೇಬೇಕು. ಒಂದು ಸಂದಿಗ್ಧತೆ ಇದೆ. ಕಾಲವೇ ಇದಕ್ಕೆ ಉತ್ತರಿಸುತ್ತೆ.